ವೀರಾದಿ ವೀರ ರಕ್ತವನ್ನು ಕೊಡಿದ್ರು ರಣದೇವತೆಗಳು ತೃಪ್ತಿ ಹೊಂದಿಲ್ಲವೇ? ತೃಪ್ತಿಪಡಿಸುವುದಕ್ಕಾಗಿ ಗುರುಪುತ್ರನಾದಂತಹ ಅಶ್ವತ್ಥಾಮ ಹೊರಟ ನಿಂತಿದ್ದಾನೆ. ಧರ್ಮಕ್ಷೇತ್ರವಂತ ಕುರುಕ್ಷೇತ್ರ ಎಲ್ಲಿದೆ ಧರ್ಮ? ಧರ್ಮರಾಯನ ಒಂದೇ ಒಂದು ಸುಳ್ಳು ಮಾತಿನಿಂದಾಗಿ ನನ್ನ ತಂದೆಯವರು ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ರು. ಅವರ ಮರಣಕ್ಕೆ ಕಾರಣರಾದವರು ಪಾಂಡವರ ಶಿರವನ್ನು ಕಡಿದು ಅವರ ರಕ್ತವನ್ನು ಭೂಮಿಗೆ ಚೆಲ್ಲುವ ಮೂಲಕ ಇಂದಿನ ರಾತ್ರಿಯನ್ನು ರಕ್ತರಾತ್ರಿಯನ್ನಾಗ ತಿಳಿಸ್ತೇನೆ. ರಕ್ತರಾತ್ರಿ ಈ ಪ್ರದೇಶದಲ್ಲಿ ಸುತ್ತಾಡುವುದಕ್ಕೆ ಭಯವಾಗಿತ್ತು. ಹೆಣ್ಣು ಮಕ್ಕಳಾದಂತಹ ನೀವು ಇತ್ತಿಂದ ಹತ್ತಿಂದ ಸಂಚರಿಸ್ತಾ ಇದ್ದೀರಾ. ಎಲ್ಲಿಂದ ಬಂದವರು? ಮುಂದೆಗೆ ಗಮನಿಸುವವರು? ಏನು ನಿಮ್ಮ ಹೆಸರು ಹೇಳಿ? ಪರಿಚಯ ಕ್ಷೀರಸಾಗರ ಮತನದಿ ಪಟ್ಟಿ ಸೇರಿ ಪಕ್ಷದಿಂದ
ನೀನು ಕೇಳ್ತೀಯಲ್ಲ. ಸಮಯ ಇಲ್ಲ ಅಂತ ನೀವು ಯೋಚನೆ ಮಾಡುವುದು ಬೇಡ. ಎಷ್ಟು ಸಮಯ ಬೇಕಿದ್ರು ನಿಮ್ಮ ಪರಿಚಯ ಹೇಳುತ್ತಿದ್ರೆ ನಾನು ಕೊಡ್ತೇನೆ. ಆದೀತು. ಹ. ನಮ್ಮ ಹುಟ್ಟಿಗೂ ಹ. ಹಳೆಯ ಪ್ರಸಂಗವೇ ಇದೆ. ಹೌದಾ? ಹೌದು. ನೀವು ಹಣ ಪ್ರಸಂಗದಲ್ಲಿ ಹುಟ್ಟಿದವರು? ಹೌದೌದು. ಯಾವುದು? ಯಾವುದು? ಸಮುದ್ರ ಮಥನ. ಹ. ಸಮುದ್ರ ಮಥನದ ಸಮಯದಲ್ಲಿ ಹ. ಹಲವಾರು ಸುವಸ್ತುಗಳು ಹುಟ್ಟುಕೊಂಡಿತ್ತು. ಹ್ಮ್. ಅದರ ಜೊತೆಯಲ್ಲಿ ಲಕ್ಷ್ಮೀ ದೇವಿ ಹುಟ್ಟಿಕೊಂಡಳು. ಹೌದು. ಸಾಗರ ಸಂಜಾತಿಯಾದಂತಹ ಲಕ್ಷ್ಮೀ ದೇವಿಯನ್ನು ಶ್ರೀಹರಿಯ ವಿವಾಹವಾದ. ನಿನಗೆ ಕಥೆಯೆಲ್ಲ ಗೊತ್ತುಂಟಲ್ಲ ಮರೆ. ನಾವು ಕೆಲವು ಕಥೆಗಳನ್ನು ಕೇಳಿ ತಿಳ್ಕೊಂಡಿದ್ದೇವೆ. ಆ ಲಕ್ಷ್ಮೀ ದೇವಿಯ ಅಂಶರು ಅಷ್ಟಲಕ್ಷ್ಮಿಯರು. ಲಕ್ಷ್ಮೀ ದೇವಿ ಅಂಶ ಸಂಭೂತೆಯರು ನೀವು. ಹ. ಈಗ ಹೊರಟದ್ದು ಹ. ಪಕ್ಷ ಬದಲಾವಣೆ. ಅಂದ್ರೆ ಅಂದ್ರೆ ಕೌರವ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷಕ್ಕೆ. ಮಾತಾಡಿದರು ಹುಟ್ಟಿ ಮೆಚ್ಚಿದ್ರ ಜಾಗ್ರತೆ. ಲಕ್ಷ್ಮೀ ದೇವಿಯರ ಅಂಶ ಸಂಭೂತೆಯರು ನೀವು. ಹೌದು. ಅಷ್ಟ ಲಕ್ಷ್ಮಿಯರು ಯಾರು ನಿಮ್ಮನ್ನು ಪೂಜೆ ಮಾಡ್ತಾರೋ ಅವರ ಬಳಿಯಲ್ಲಿಟ್ಟು ಕೊಂಡು ಪೂಜೆ ಮಾಡಿದವರಿಗೆ ಅನುಗ್ರಹವನ್ನು ಮಾಡಬೇಕಾದವರು ನೀವು. ಆದರೆ ಇಂದಿನ ದಿನ ಗೌರವೇಶ್ವರ ಎಲ್ಲವನ್ನೂ ಕಳೆದುಕೊಂಡಿರಬಹುದು, ಎಲ್ಲರನ್ನೂ ಕಳೆದುಕೊಂಡಿರಬಹುದು. ಆತ್ಮಸ್ಥೈರ್ಯ ಎನ್ನುವುದನ್ನು ಯಾವತ್ತೂ ಕಳೆಕೊಳ್ಳುವವಲ್ಲ. ಅವನ ಜೊತೆಯಾಗಿ ಸಹಾಯಕ್ಕೆ ಯಾರೂ ಇಲ್ಲ. ಯೋಚಿಸಬೇಡಿ. ಅಶ್ವತ್ಥಾಮರಿದ್ದಾರೆ, ಬನ್ನಿ ನನ್ನ ಜೊತೆ. ಮನ್ನಿಸುತ್ತ ಬರಬಾಳು ನಿನ್ನ ಜ್ಞಾನಿ ಬರಿಂಗೆ ಒಲಿಯುವೆಯ, ಎನ್ನ ಜ್ಞಾನಿ ಬರಿಂಗೆ ಒಲಿಯುವೆಯ.
ಅಂತಾದ್ರೆ ಕಾರಣ ಏನು? ನೀವಿಲ್ಲೇ ಅರ್ಥೈಸಿಕೊಳ್ಬೇಕು. ಮಧ್ಯರಾತ್ರಿ ಹೊತ್ತು ಅದುವೇ ರಣಕ್ಷೇತ್ರ. ಇಲ್ಲಿ ಹೆಣ್ಣು ಮಕ್ಕಳು ನಡೆದುಕೊಂಡು ಹೋಗ್ಬೇಕಾದ್ರೆ ಅದರ ಪ್ರಭಾವ ಏನು ಗೊತ್ತುಂಟಾ? ಏನು? ಅದು ಸಿಂಧೂರದ ಆರ್ಭಟ. ಓಹೋ, ಗೊತ್ತಾಯ್ತು. ಈ ಆನೆ ಹೌದು. ಈ ಆರ್ಭಟಕ್ಕೆ ವಿರೋಧಿಗಳ ನಡುಗಲೇಬೇಕು, ಹೆದರಲೇಬೇಕು. ನಾನು ಯಾಕೆ ಮಾತು ಹೇಳಿದ್ದೇನೆ? ಯಾಕೆ? ಈ ಕೌರವ ಎಂಬವನು ಈಗ ಪಾಕಿಸ್ತಾನದಲ್ಲಿದ್ದಾನೆ. ಹೌದಪ್ಪ, ತಪ್ಪು ಮಾಡಿದ್ದಾನೆ, ಸೋತಿದ್ದಾನೆ, ಬಿಟ್ಟಿದ್ದಾನೆ, ಪೆಟ್ಟು ತಿಂದಿದ್ದಾನೆ. ಹಾಗಂತ ಹೇಳಿ ನಾವು ಹೇಗಿದ್ದೇವೆ? ಪತಿ ನಿರೂಪಣೆಯಂತೆ ಇದು ತನಕ ಕೌರವರ ಬಳಿಯಲ್ಲಿ ಇದ್ದವರು ನಾವು. ಕೌರವ ಸೋತ ಕಾರಣ ಅದೇ ಪತಿ ನಿರೂಪಣೆಯಂತೆ ಪಾಂಡವರ ಬಳಿಗೆ ಹೋಗುವಂತಹ ನಮ್ಮನ್ನು ತಡೆದು ನಿಲ್ಲಿಸುವುದು ಸರಿಯಲ್ಲ. ಈಗ ಪಾಂಡವರ ಮನೆಗೆ ಸೇರಬೇಕು ಅಂತಾದ್ರೆ ಕಾರಣ ಏನೇನು ಹಾಗೆ ಕೇಳಬಹುದಾ? ಸ್ವಾಮಿ, ನಮ್ಮ ಗಂಡ ಹೇಳಿದ್ದೆ ಹಾಗೆ ಎಷ್ಟು ಸಮಯ ಬೇಕಾದ್ರೂ ಕೌರವನ ಬಳಿ ಇರಿ. ನಾ ಹೇಳಿದ ಮೇಲೆ ಪಕ್ಷ ಬದಲಾಯಿಸಬೇಕು. ನಾನಿದ್ರೆ ಇಷ್ಟರವರೆಗೆ ಇದ್ದಂತಹ ನೀವು ಹೋಗಬೇಕು ಅಂತಾದ್ರೆ ಕಾರಣ ಬೇಕಲ್ಲ? ಇದು ತನಕ ಸತ್ಯ ಧರ್ಮದಲ್ಲಿ ಆತ ಇದ್ದ, ಸತ್ಯ ಧರ್ಮವನ್ನು ತಪ್ಪಿದ್ದಾನೆ, ಈ ನೆಲಕ್ಕೆ ಬಿದ್ದಿದ್ದಾನೆ. ಈಗ ಧರ್ಮ ಎಲ್ಲಿ ತಪ್ಪಿದ್ದಾನೆ ಎನ್ನುವುದು ಬೇಕಲ್ವಾ? ನೀವಿಷ್ಟೆಲ್ಲ ಮಾತಾಡ್ತಿರಲ್ಲ, ಇದು ಮಾತನಾಡುವ ಸಮಯವಾ? ನಮಗೆ ಅವಕಾಶ ಕೊಡಿ, ಅವಕಾಶ ಕೊಡಿ ಎಂಬುದಾಗಿ ಬಂದಿದ್ದೀರಲ್ಲ. ಅಲ್ಲ, ನನಗೆ ಅವಕಾಶ ಸಿಕ್ಕಿದೆ ಕೊನೆಯ ಕ್ಷಣದಲ್ಲಿ. ಕೊನೆಯ ಕ್ಷಣದಲ್ಲಿ ಅವಕಾಶ ಸಿಕ್ಕಿದ್ರು ನಾನೇನು ಎನ್ನುವುದನ್ನು ತೋರಿಸಿಕೊಡ್ಬೇಕೆನ್ನುವಂತಹ ಉದ್ದೇಶದಿಂದ ಬಂದದ್ದು. ನಿಮಗೆ ಒಂದು ಅಹಂಕಾರ ಉಂಟು. ಯಾವುದು? ನಿಮ್ಮ ಏನೂ ಇರುವುದಿಲ್ಲ. ನಾವು ಇದೇ ಮಾಡ್ತೇವೆ. ನಮ್ಮಲ್ಲಿ ಏನೂ ಇಲ್ಲ ಎನ್ನುವಂತಹ ಭಾವನೆ ಬೇಡ. ನಮ್ಮಲ್ಲಿ ಎಷ್ಟು ಉಂಟು ಎಂದ್ರೆ ನೀವು ತಿಳ್ಕೊಳ್ಳಿಲ್ಲ ಅಷ್ಟೇ. ನಿಮ್ಮಂತವರು ನಮ್ಮಲ್ಲಿ ಪ್ರತಿಭೆ ಉಂಟು, ಪ್ರದರ್ಶನಕ್ಕೊಂದು ಅವಕಾಶ ಬೇಕು, ಗೊತ್ತಾಯ್ತಾ? ಇಲ್ಲಿದ್ದವರೆಗೆ ಅವಕಾಶ ಸಿಗಲಿಲ್ಲ. ನಿಮ್ಮಂತ ವಿರೋಧಿಗಳಿಗೆ ಎಷ್ಟು ಪೆಟ್ಕೊಟ್ರು ಸಾಕಾಗುದಿಲ್ಲ. ನಾವು ವಿರೋಧಿಗಳು ಎನ್ನುವ ಹಾಗೆ ಕಂಡುಕೊಂಡದ್ದೇ ತಪ್ಪು. ನಾವು ಯಾರನ್ನು ವಿರೋಧಿಗಳು ಎನ್ನುವ ಹಾಗೆ ತಿಳಿದು ಗೊತ್ತಾ? ನಮಗೆ ಯಾರು ಆಗದೇ ಇದ್ದವರು ಅವರು ವಿರೋಧಿಗಳು. ನಿಮಗೇನು ತೊಂದರೆ ಮಾಡಿದ್ದೇನೆ ನಾನು? ನಮಗೆ ತೊಂದರೆ ಮಾಡಿದವರು ಇನ್ನೂ ಬದುಕಿದ್ದಾರೆ. ಇರುವುದು ಸಣ್ಣ ಸಣ್ಣ ಆಯುಧ, ಸರಿ ಇಲ್ಲದ ಆಯುಧಕ್ಕೆ ಯುದ್ಧಕ್ಕೆ ಬರ್ತೀರಾ? ಯಾವುದು ಸಣ್ಣ ಸಣ್ಣ ಆಯುಧ? ಒಂದು ಮಾತು ಹೇಳ್ತೇನೆ, ಏನು? ನಮಗೆ ಆಯುಧ ಬೇಕಾಗಿಲ್ಲ. ನಾವು ಬ್ರಾಹ್ಮಣರು ನಾಳೆಗೆ ಸಾಕು, ಗೊತ್ತಾಯ್ತಾ? ಅದರಲ್ಲಿ ಗೊತ್ತುಂಟು. ಒಂದು ಸರಿಯಾಗಿ ಕೇಳಿ, ನಮ್ಮನ್ನು ತಡೆಯುವುದು ಸರಿಯಲ್ಲ. ನಾವು ಹೋಗ್ತಾ ಇದ್ದೇವೆ. ಹೆಣ್ಣು ಮಕ್ಕಳನ್ನು ನಂಬಕೂಡದು ಎನ್ನುವ ಹಾಗೆ ಹೇಳುವುದು ಇದಕ್ಕೆ. ಚಂಚಲಾಕ್ಷಿಯರು ನೀವು. ಒಬ್ಬರಲ್ಲಿ ಬೇಕಾದಷ್ಟು ಉಂಟು ಅಂತಾಗುವಾಗ ಅವನ ಜೊತೆಗಿರ್ತೀರಿ, ಅವನನ್ನು ಅನುಗ್ರಹಿಸ್ತೀರ. ಏನು ಇಲ್ಲ ಅಂತ ಆಗುವಾಗ ಅವರನ್ನು ಬಿಟ್ಟು ಹೋಗುದಾ? ಅದು ನೀವೇ ಹೇಳ್ಬೇಕು. ಅದಲ್ಲ, ಹೆಣ್ಣಿಗೆ ಸರಿ ಗೌರವ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಿತ್ತ? ಹೆಣ್ಣಿಗೆ ಗೌರವ ಕೊಟ್ಟ ಕಾರಣದಿಂದಲೇ ನಾವು ಇಷ್ಟು ಸಮ ಉಳಿದಿದ್ದೇವೆ, ಗೊತ್ತಾಯ್ತಾ? ಹಾಗೆಂತ ನೀವೀಗ ಹೋಗ್ತಾ ಇದ್ದೀರಿ, ಗೌರವದಲ್ಲಿ ಏನೂ ಇಲ್ಲ ಎನ್ನುವ ಹಾಗೆ ನೀವು ಕಂಡುಕೊಂಡಿರಬಹುದು. ಇಲ್ಲದೆ ಇದ್ದವರಿಗೆ ನಾವು ಕೊಡಬೇಕು, ಗೊತ್ತಾಯ್ತಾ? ಇರುವವರಿಗೆ ಕೊಡುವುದಲ್ಲ. ಅಂತೂ ಕೌರವನ ಪಕ್ಷದಲ್ಲಿ ಯಾರು ಇಲ್ಲ ಎನ್ನುವ ಹಾಗೆ ಯೋಚಿಸಿ ವಿರೋಧಿಗಳಂತಹ ಪಾಂಡವರ ಪಕ್ಷವನ್ನು ಸೇರಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದೀರಾ. ಸಲ್ಲದು. ನೀವು ಇನ್ನು ಇಲ್ಲೇ ಬೇಕು, ಈ ಕ್ಷೇತ್ರದಲ್ಲೇ ಬೇಕು, ನಮ್ಮ ಜೊತೆಯಲ್ಲೇ ಇರಬೇಕು. ಇದಕ್ಕಿಂತಲೂ ಹೆಚ್ಚಿನ ಅವಕಾಶ ನಿಮಗೆ ನಾವು ಕೊಡುವುದಕ್ಕಿದ್ದೇವೆ. ನಿಮ್ಮ ಅವಕಾಶ ಯಾರಿಗೆ ಬೇಕು? ಬೇಡುವ ಸಿಗುವುದು ಸಿಗಬೇಕು. ನೀವು ಒಂದು ವೇಳೆ ಬಿಟ್ಟು ಹೋಗುವ ಮನಸ್ಸು ಮಾಡ್ತೀರಿ ಅಂತಾದ್ರೆ ಬಿಡಲಾರಿ. ಆಚಾರ್ಯರೇ, ಓ ಸರಿಯಾಗಿ ಕೇಳಿಕೊಳ್ಳಿ. ನಿರಂತರ ಕಾಲದಲ್ಲಿ ನನ್ನನ್ನು ಧ್ಯಾನಿಸುವವರ ಬಳಿಯಲ್ಲಿ ನಾನು ಇರ್ತೇನೆ, ಭಕ್ತಿಯಿಂದ ಪ್ರಾರ್ಥಿಸುವ ಬಳಿಯಲ್ಲಿ ನಾವಿರ್ತೇವೆ. ಹಾಗಾಗಿ ಅವರು ಪ್ರಾರ್ಥಿಸ್ತಾ ಇದ್ದೇವೆ, ಅವರ ಬಳಿಗೆ ಹೋಗ್ತಾ ಇದ್ದೇವೆ. ತಡೆಯುವುದು ಸರಿಯಲ್ಲ. ಈಗ ಅಲ್ಲಿ ಹೋದ್ರೆ ನಿಮಗೆ ಹೆಚ್ಚು ಸಿಗ್ತದೆ ಅಂತ ನೀವು ಯೋಚನೆ ಮಾಡಿದ್ದೀರಾ? ಆಶ್ವಾಸನೆ ಉಂಟು. ಹೌದಾ? ಹೌದು. ಈ ಆಶ್ವಾಸನೆ ಕೊಟ್ಟವರೆಲ್ಲ ಕೊಡ್ತಾರೆ ಎನ್ನುವ ಹಾಗೆ ನಿರೀಕ್ಷಿಸಬೇಡಿ, ಗೊತ್ತಾಯ್ತು? ನಂಬಿಕೆ ಉಂಟು. ನಿಮಗೆ ನಂಬಿಕೆ ಇರಬಹುದು. ಹಾಗಂತ ಅಲ್ಲಿ ಹೋಗುವುದಕ್ಕಿಂತ ಹೆಚ್ಚು ಇಲ್ಲೇ ಕೊಡ್ತೇವೆ ನಾವು. ನೀವಿಷ್ಟು ಮಾತಾಡಿ 8 ಮಂದಿಗಳಿಗೂ ಬೇರೆ ಬೇರೆ ಗುಡಿ ಕಟ್ಟಿ ನಿಮ್ಮನ್ನು ನಾವು ಪೂಜೆ ಮಾಡ್ತೇವೆ. ಸ್ವಾಮಿ,
ಮಾತು ಕೇಳಿದ ದಾರಿ ನನಗಿಲ್ಲ. ಹಾ. ನಮ್ಮ ದಾರಿ ನಮಗೆ, ಹಾ. ನಿಮ್ಮ ದಾರಿ ನಿಮಗೆ. ನನ್ನ ಕಾಲದ ಪರೀಕ್ಷೆ ಮಾಡ್ಬೇಕು ಗೊತ್ತಾಯ್ತಾ? ನೀವು ಯುದ್ಧ ಮಾಡೋಕ್ಕಿಂತ ಎಲ್ಲಾದ್ರೂ ಪೂಜೆ ಮಾಡಿ. ಯಾಕೆ ಅಷ್ಟುಂಟಿಲ್ಲಿ ನಾನು ಪೂಜೆ ಮಾಡಿದ್ರೆ ಹೇಗೆ ಗೊತ್ತಾ? ಹೇಗೆ? ನಿಮಗೆ 8 ಮಂದಿಗಳನ್ನು ಸುಟ್ಟು ಹಿಡಿದು ಕರವನ್ನು ಎಳೆದುಕೊಂಡು ಹೋಗಿ ಗೌರವನ ಬಳಿ ಇರಿಸಿ. ನಾವು ಬರುವುದಿಲ್ಲ, ಬರುವುದಿಲ್ಲ, ಬೇಡ. ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಏನು? ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದೇನೆ. ಏನು? ನಿಮಗೆ ಯೋಗ್ಯತೆ ನೋಡಿದ್ದಾರೆ, ನಿಮ್ಮ ಜೊತೆ ನಾವು ಬರುವುದಿಲ್ಲ. ಬೇಡ. ಅಲ್ಲಾರೆ. ದ್ವೈಪಾಯನ ಸರೋವರದಲ್ಲಿ ಅಡಗಿರ್ತೇನೆ ಇರುವ ಹಾಗೆ ನಮಗೆ ಮಾತು ಕೊಟ್ಟವ ನೀನು. ನಿನ್ನನ್ನು ನೀರಿನಿಂದ ಮೇಲಕ್ಕೆ ಬೀಸಿದವರು ಯಾರು? ಅಲ್ಲ, ತೊಡೆ ಮುರಿದಂತಹ ಧೂರ್ತರು ಯಾರು? ಮಾತ್ರವಲ್ಲ, ಇದು ನಿನ್ನಿಂದ ಅಗಲಿ ಹೋಗುತ್ತಿರುವಂತಹ ಅಷ್ಟ ಲಕ್ಷ್ಮಿಯರನ್ನು ಕರದಲ್ಲಿ ಎಳೆತಂದು ನಿನ್ನ ಕಾಲ್ಪಡದಲ್ಲಿ ಕೆಳ ಹಾಕಿದ್ದೇನೆ. ಪ್ರಭು, ನಿನ್ನ ಅಂತರಂಗದ ಬಯಕೆ ಏನೆನ್ನುವುದನ್ನು ಹೇಳಿಕೊಂಡೆ ಅಂತಾದ್ರೆ ಗುರುಪುತ್ರನಾದಂತಹ ಅಶ್ವತ್ಥಾಮ ಈಡೇರಿಸಿಕೊಳ್ಳುವುದಕ್ಕೆ ಸಿದ್ಧನಿದ್ದಾನೆ. ಹೇಳು ಪ್ರಭು, ಏನಾಯಿತು? ಯಾಕೆ ಹೀಗೆ? ಪಿತನನಿನ ದೀಕ್ಷೆಯಲ್ಲಿ ಅರಿಗಳ ಹತಿದಲ್ಲಿ ಮರಿಗಾದುದಿಲ್ಲವೋ ಅರಿಗಳ ಹತಿದಲ್ಲಿ ಮರಿಗಾದುದಿಲ್ಲವೋ ಏನು ಮಾಡೋಣ ಹೇಳು? ಖತಿಯ ಪೌರುಷ ರಣವಿನ್ಯಾಸಗೆ ಪುರುಷ ಉಂಟು. ಖತಿಯ ಪೌರುಷ ರಣವಿನ್ಯಾಸಗೆ ತೊಡೆ ಮುರಿದು ರಣದಿಯ ಗತಿಸಿ ಹೋಗುವ ಸ್ಥಿತಿಯೊಳಿಗೆ ತೊಡೆ ಮುರಿದು ರಣದೆ ಗತಿಸಿ ಹೋಗುವ ಸ್ಥಿತಿಯೊಳಿಗೆ ಛಲವತಿ ನಿಮಗೆ ಹೆಚ್ಚಿನವು ಛಲವತಿ ನಿಮಗೆ ಹೆಚ್ಚಿನವು ಪಾಂಡುವ ಸುತರ ಶಿರಪತೋಲೆಂದು ಒಡೆತನ ಬಿತ್ತ ಸನ್ನೆಯಲ್ಲಿ
ಸ್ಥಿತಿಯಲ್ಲಿ ನಾನಿದ್ದೇನೆ. ನೀನು ಸಾಯಬಾರದು, ಸಾಯುವುದಿಲ್ಲ, ಸಾಯುವುದಕ್ಕೆ ನಾವು ಬಿಡುವುದಿಲ್ಲ. ಈಗ ಬಂದು ಏನಾಗಬೇಕೆಂದು ಕೇಳುತ್ತಾ ಇದ್ದೀವಲ್ಲ, ನಿಮ್ಮ ತಂದೆಯನ್ನು ಕೊಂದಂತಹ ಆ ಪಾಂಡವರು ಇನ್ನೂ ಜೀವಂತವಾಗಿಯೇ ಇದ್ದಾರೆ. ಗೊತ್ತಿದೆ. ಕೌರವನ ಆಂತರ್ಯವೇನೆಂದು ಅರ್ಥೈಸಿಕೊಳ್ಳದವರು ನೀವಲ್ಲ. ಹುಟ್ಟಿನಿಂದ ಇಲ್ಲಿಯವರೆಗೆ ಪಾಂಡವರ ನಿರ್ನಾಮವನ್ನೇ ಬಯಸಿದವನು ನಾನು. ಅವರ ಅರಿವಾದರೆ ಮಾತ್ರ ಈ ಕೌರವನಿಗೆ ಸಂತೋಷ. ನಿಮಗೆ ಸಹಾಯ ಮಾಡುವುದಕ್ಕೆ ಮನಸ್ಸಿದ್ದರೆ ಈ ಕೌರವನಿಗೆ ಬೇಕಾದ್ದು ಬೇರೆಯನ್ನು ಅಲ್ಲ. ಇದು ನೋಡಿ, ಬೇಕು ಬೇಕು ನಂಗೆ. ಮನದ ಇಂಗಿತೆಯನ್ನೆಂಬುದನ್ನು ತೋರಿಸಿಕೊಂಡೆ. ಅವನ ಆಜ್ಞಾನುವ ಶತ್ರುಗಳಾದಂತಹ ಪಾಂಡವರ ಶಿರಬೇಕು ಎನ್ನುವ ಹಾಗೆ ಬೇವಸನೆಯನ್ನು ಸೂಚಿಸಿದ್ದಾರೆ. ಬೇಕು, ಪಾಂಡವರ ತಲೆ ನನಗೂ ಬೇಕು. ಪಾಂಡವರ ಶಿಬಿರುತ್ತ ಸತ್ತೇನೆ. ರಾತ್ರಿಯಲ್ಲಿ ಪಾಂಡವರ ಗಾತಿಸಲು ಉತ್ಸಾಹ ಉಲ್ಲಾಸದಿಂದ ಮುಂದುವರೆದು ಬಂದವ ನಾನು. ದಾರಿ ಕಾಣುವುದಕ್ಕಾಗಿ ಕೈಯಲ್ಲಿ ಹೊಂಬಾಳ ದೇವಿಯನ್ನು ಹಿಡಿದುಕೊಂಡಿದ್ದಾನೆ. ಅದಷ್ಟು ದೂರ ನಾನು ಸಾಗಿ ಬಂದೆ. ಮಾರ್ಗಾಯಾಸ, ಶರೀರಕ್ಕೆ ನಡುಕ, ಮಾತನಾಡುವುದಕ್ಕೆ ನಾಲಿಗೆ ತಡವರಿಸ್ತಾ ಇದೆ. ಆಯಾಸಗೊಂಡಿದ್ದೇನೆ. ಶರೀರ ಹೇಳದ ಹಾಗೆ ಕೇಳದೇ ಇದ್ರೆ ಕಾರ್ಯವನ್ನು ಮಾಡುವುದಕ್ಕೆ ಸುಲಭ ಸಾಧ್ಯವಾಗುವುದಿಲ್ಲ. ಹಾಗಿದ್ರೆ ಈ ಶರೀರಕ್ಕೆ ವಿಶ್ರಾಂತಿ ಅಗತ್ಯವಿದೆ. ಎಲ್ಲಿ ವಿಶ್ರಾಂತಿ ಪಡೆಯೋಣ? ಓಹೋ, ಬೃಹದಾಕಾರವಾಗಿ ಬೆಳೆದಂತಹ ಆಲದವರೊಂದು ಗೋಚರಿಸ್ತಾ ಇದೆ. ಅದರ ಬುಡದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಆ ಬಳಿಕ ಮುಂದುವರಿಯುತ್ತೇನೆ. ಘೋರ ಮರ ನಡಿಕೊಳ್ಳಿರಲ್ಲ ಕ್ಷಣಕ್ಕೆ ಗುರುಜನುಳಿದೇವರೊಳಗೆ ಚೀತ್ಕಾರ
ಎಂದೆಣಿಸಿ ಚೀತ್ಕಾರ ಮರದಿಂದ ಕೇಳಿದ ಈ ತೆರೆದಳ ಬೈರಿಗಳ ಗೆಲ್ಲೆ ಎಂದೆಣಿಸಿ ಮಾರಿ ಸಂತಾನಗಳು ಒಂದಿಷ್ಟು ವಿಶ್ರಾಂತಿ ಪಡೆಯುವುದಕ್ಕೆ ಬಿಡುವುದಿಲ್ಲವಲ್ಲ. ಒಂದು ಕಡೆಯಿಂದ ಕಾಗೆಗಳು, ಮತ್ತೊಂದು ಕಡೆಯಿಂದ ಗೋಗೆಗಳು, ಒಂದು ಕಡೆಯಿಂದ ಭೂತಗಳು, ಪ್ರೇತಗಳು, ಪಿಶಾಚಿಗಳು ಕರ್ಕಶವಾದಂತಹ ಧ್ವನಿಯಿಂದ ನನ್ನನ್ನು ಭೀತಿಗೊಳಿಸುವುದಕ್ಕಾಗಿ ಮುಂದಾಗುತ್ತಾ ಇದ್ದಾವೆ. ಮರದ ಮೇಲೆ ನೋಡಿದಂತಾದ್ರೆ ಕಾಗೆಗಳ ಹಿಂಡುದ್ದು ಕೂಗೆಗಳನ್ನು ಕುಕ್ಕಿ ಕುಕ್ಕಿ ಹೊರಗುರುಳಿಸ್ತಾ ಇವೆ. ರಾತ್ರಿ ಸಮಯದಲ್ಲಿ ಕಾಗೆಗಳಿಗೆ ಕಣ್ಣು ಕಾಣುತ್ತದೆ, ಕೂಗೆಗಳಿಗೆ ರಾತ್ರಿ ಸಮಯದಲ್ಲಿ ಕಣ್ಣು ಕಾಣುತ್ತದೆ, ಕಾಗೆಗಳಿಗೆ ರಾತ್ರಿ ಸಮಯ ಕಣ್ಣು ಕಾಣುವುದಿಲ್ಲ. ಹಾಗಿದ್ರೆ ಒಂದು ವಿರೋಧವಾದಂತಹ ಪಕ್ಷಿ ಸಮೂಹವಾದರೂ ಸಮಯ ಸಾಧಿಸಿ ತನ್ನದಾದಂತಹ ಹಗೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾನೆ. ಹೀಗೆ ಯಾಕೆ ಎನ್ನುವ ಹಾಗೆ ನಮ್ಮ ಜೊತೆಗೆ ಬಂದಂತಹ ಕ್ರಿಸ್ತವರ್ಗರಲ್ಲಿ ನಾನು ವಿಚಾರಿಸಿದಂತಹ ಸಂದರ್ಭ ಇದುವೇ ಸರಿಯಾದಂತಹ ಸಮಯ. ಹಾಗೆಗಳನ್ನು ಗೆಲ್ಲುವುದಕ್ಕೆ ಸುಲಭ ದಾರಿ ಯಾವುದು ಎನ್ನುವುದನ್ನು ಪಕ್ಷಿ ಸಂಕುಲವೇ ನಿನಗೆ ತೋರಿಸಿಕೊಡ್ತಾ ಇದೆ. ಹಾಗಿದ್ರೆ ಹೀಗೆ ನೀನು ಮಾಡಬೇಕೆನ್ನುವ ಹಾಗೆ ಪ್ರಚೋದನೆ ನೀಡ್ತಾ ಇದ್ದಾರೆ. ಇನ್ನಕ್ಕೆ ಅವಕಾಶ ಪಾಂಡವರ ಶಿಬಿರ ಅಂತೂ ಸಾಕು. ಒಳ ಪ್ರವೇಶಿಸುವುದಕ್ಕೆ ನೋಡ್ತಾ ಇದ್ದೀವಿ. ಯಾರು ನೀನು? ಒಳ ಪ್ರವೇಶಿಸುವುದಕ್ಕೆ ಮನಮಾಡಿದಂತಹ ಸಂದರ್ಭ ಮಧ್ಯಪಥದಲ್ಲಿ ನಾವು ತಡೆಯುತ್ತಾ ಇದೆಯಾ? ಪರ್ವತಕ್ಕೆ ಕೈಕಾಲ ಮೂಡಿ ಪ್ರತ್ಯಕ್ಷವಾಗಿದೆ ಎನ್ನುವ ಹಾಗೆ ಗೋಚರಿಸ್ತಾ ಇದೆ. ಯಾರು ನೀನು? ನನ್ನನ್ನು ತಡೆಯುತ್ತಾ ಇದೆಯಲ್ಲ. ಪುರಪುತ್ರರಾದಂತಹ ಅಶ್ವತ್ಥಾಮ ಪಾಂಡವರ ಮೇಲೆ ದರ್ಶನ ಸಾಧಿಸಿಕೊಳ್ಳುವುದಕ್ಕಾಗಿ ಮುಂದುವರಿತಾ ಇದ್ದಾರೆ.
ಎಷ್ಟೋ ಮಾಂಸ ತಿಂದ್ರೆ ನಿನಗೆ ಸಮಾಧಾನ ಆಗ್ಲಿಲ್ವಾ? ತಿನ್ನುವುದಕ್ಕೆ ಬೇಕಾದಷ್ಟು ಇದೆ, ಹ. ಕುಡಿಯುವುದಕ್ಕೆ ಯಾರು ಕೊಡುವುದಿಲ್ಲ? ನಿನಗೆ ಕುಡಿಯೋದಕ್ಕೆ ಇಷ್ಟವರೆಗೆ ಯಾರು ಕೊಡ್ಲಿಲ್ವಾ? ಇಲ್ಲ. ಹೌದಾ? ಆಹಾ ರಕ್ತ ಕುಡಿದ್ರು ಸಮಾಧಾನ ಆಗ್ಲಿಲ್ವಾ? ಆಹಾ ರಕ್ತದ ದಾಹ ಹೆಚ್ಚಾಗ್ತಾ ಇದೆಯಾ? ಹೌದು. ನೀನು ಸಮಾಧಾನ ಮಾಡಿಸಬೇಕು. ಹಾ. ಅದಕ್ಕಾಗಿ ಕಿರುಗಳನ್ನು ಕತ್ತರಿಸಿ ರಕ್ತದ ಅರ್ಥ ಮಾಡಿಸಬೇಕು. ಸಂತೋಷವಾಯಿತು. ರಕ್ತ ತರ್ಪಣವನ್ನು ಭಕ್ತಿಯಿಂದ ನೀಡಿದವರಿದ್ದೀಯ. ಸಂತೋಷ ದೊಡ್ಡ. ಇಗೋ ಇಗೋ, ನಾನು ಶಿವಶಕ್ತಿ ಮಾತ್ರವಲ್ಲ, ನಿನ್ನ ಮನೋವಾಂಛೆ ಏನು ಹೇಳು. ಶಿವಶಂಕರ ಪುರಿ ನಯನವ ಕೊಡು. ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಭು, ನೀನು ಯಾರು, ನಿನ್ನ ಯೋಗ್ಯತೆಯನ್ನೆಲ್ಲ ಅರ್ಥವಿಸಿಕೊಳ್ಳದೆ ನಿನ್ನನ್ನು ನಾನಾ ವಿಧವಾಗಿ ನಾನು ನಿಂದಿಸಿದೆ. ಈಗ ಅರ್ಥವಿಸಿಕೊಂಡೆ. ನನ್ನ ದೇವ ನೀನು, ದೇವರ ಅಂಶ ಸಂಭೂತರಾದಂತಹ ನೀನು ನನಗೆ ಉಪಕಾರವನ್ನು ಮಾಡಲೇಬೇಕು. ನಿನ್ನ ಮನಸ್ಸನ್ನು ಸಂತೋಷಗೊಳಿಸಿದಂತಹ ನನಗೂ ನೀನು ಆಶೀರ್ವಾದವನ್ನು ಮಾಡಬೇಕು. ವಿರೋಧಿಗಳಂತಹ ಪಾಂಡವರನ್ನು ಜಯಿಸುವಂತಹ ಸಾಮರ್ಥ್ಯವನ್ನು ದಯಪಾಲಿಸು ತಂದೆಯೇ, ದಯಪಾಲಿಸು. ವಿಶೇಷವಾದಂತಹ ಅನುಗ್ರಹವನ್ನು ನಿನಗೆ ನೀಡುತ್ತೇನೆ. ಈ ഇരുಳಿನಿಂದ ಬೆಳಕು ಹರಿವಲ್ಲವರೆಗೆ ನಿನ್ನನ್ನು ಜಯಿಸುವಂತಹ ಶಕ್ತಿ ಯಾರಿಗೆ ಬಾರದೆ ಹೋಗಲಿ. ಈಗ ದಾರಿಯನ್ನು ಬಿಟ್ಟು ಅತ್ತ ಸಾಗುತ್ತೇನೆ. ಇನ್ನು ಏನನ್ನನ್ನು ಎದುರಿಸುವಂತಹ 8ನೇ ಬಂಟರು ಇವರಿದ್ದಾರೆ. ಉದ್ಯೋಗ ಎನ್ನುತ್ತಬೇಕು. ನನಗೆ ಉದ್ಯೋಗ ತುಂಬಾ ಉಂಟು. ಹೌದಾ? ಅದನ್ನು ಪ್ರಶ್ನೆ ಮಾಡುವ ನೀನು. ಮುಖ್ಯವಾದಂತಹ ಉದ್ದೇಶ ಯಾವುದು? ನಾನು ಕಾಯುವವರು. ಹೌದಾ? ಕಾಯುವವರು ಮಲಗುದಾ? ತುಂಬಾ ದಿವಸ ಆಯ್ತು. ರಕ್ಷಣೆ ಮಾಡುವವರು ಮಲಗುವ ಕ್ರಮ ಇಲ್ಲ. ರಕ್ಷಣೆ ಮಾಡಿದವರು ಮಲಗಿರುವಂತಹ
ಯುದ್ಧ ಮಾಡಿಯು ತುಂಬಾ ದಿವಸದಿಂದ ನಿದ್ದೆ ಇರಲಿಲ್ಲ, ಯಾರು ಬರ್ಲಿಕ್ಕಿಲ್ಲ ಎಂಬುದು ಯೋಚನೆ ಇದ್ದ. ಯೋಧನಿಗೆ ನಿದ್ರೆ ಎನ್ನುವುದಿಲ್ಲ, ಗೊತ್ತಾಯ್ತಾ? ನೀವು ಮಾಡು ಇಲ್ಲವೇ ಮಾಡಿ ಅಲ್ಲಿವರೆಗೆ ಸಾಧಬೇಕು. ನೀನು ಒಬ್ಬ ರಾತ್ರಿ ತಿರ್ಗಾಟ ಮಾಡ್ತಿದ್ದೆ, ಯಾರಿಗೂ ಗೊತ್ತಿತ್ತು. ನಮ್ಮ ಕಾರ್ಯ ಸಾಧನೆ ಆಗಬೇಕು ಅಂತಾದ್ರೆ ರಾತ್ರಿ ಅಂತೆಲ್ಲ ಹಗಲು ಅಂತೆಲ್ಲ, ರಾತ್ರಿ ಹಗಲು ಶ್ರಮಿಸುವವರು ನಾವು. ರಾತ್ರಿ ಹೊತ್ತಿಗೆ ಬಂದು ನನಗೆ ಒತ್ತಿದ್ಯಲ್ಲ, ನಿನ್ನನ್ನು ಪ್ರಶ್ನೆ ಮಾಡುವವರು ಬೇರೆ ಯಾರಲ್ಲ, ಯಾರು? ನಿನ್ನ ಅಪ್ಪ ಹೇಳ್ಕೊಂಡವ ದುಷ್ಟ ಅಷ್ಟು ಸಿಟ್ಟು ಬರುವುದು. ನನ್ನಪ್ಪನನ್ನು ಒಂದು ಮುಗಿಸಿದಂತಹ ಧೂರ್ತ ನೀನು. ನಾನೇ ಬಂದವ, ನಿನ್ನನ್ನೇ ಕಾಯ್ತಾ ಇದ್ದೆ ನಾನು. ನಿನ್ನನ್ನು ಕಟ್ಟಿಕೊಳ್ಳುವ ಮೂಲಕ ನಿನಗೆ ಶಾಶ್ವತ ನಿದ್ರೆಯನ್ನು ಕರುಣಿಸುತ್ತೇನೆ. ನೀನು ಬಲಗಡೆಯಲ್ಲಿ ಎದ್ದು ಬಂದಿದ್ದೀವತ್ತು, ಏನು ಮಾಡೋಣ? ಯಾವತ್ತು ನನ್ನ ಕೈಯಲ್ಲಿ ಆಯುಧ ಇತ್ತು, ಈ ಸಮಯದಲ್ಲಿ ನನ್ನಲ್ಲಿ ಆಯುಧ ಇಲ್ಲ. ಯಾಕೆ ನಿನ್ನಲ್ಲಿ ಕೈಯಲ್ಲಿ ಆಯುಧ ಇಲ್ಲ? ಎಲ್ಲವನ್ನೂ ಅಲ್ಲಿ ಬಿಟ್ಟು ಬಂದಿದ್ದೇನೆ. ಆಮೇಲೆ ನಿನಗೆ ಮಲಗುವಾಗಲೂ ಅಂಗರಕ್ಷಣೆಗೆ ಒಂದು ಆಯುಧ ಹಿಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಅಗತ್ಯ ಇಲ್ವೇನು? ಯಾಕೆ? ನಿನ್ನಂತವರಿಗೆ ಹೊಡೆಯುವುದಕ್ಕೆ ಇಷ್ಟೇ ಸಾಕು. ಯಾವುದು? ಕೈ. ಹೌದಾ? ಕೈಯ ಬಲ ಉಂಟು ಎನ್ನುವಂತಹ ನಂಬಿಕೆ ನನಗೆ. ಮತ್ತೆ ಕೈ ಯಾವತ್ತು ಹೋಗಿ ಆಗಿದೆ. ಕೆಲವು ತಿನ್ನುವರಿಗೆ ಮೆಣಸುತ್ತಿ ಕೊಟ್ಟರೆ ಆಗ್ತದೆ. ನಿನಗೆ ಹೇಗೆ? ನಾವು ಸದಾ ಕಾಲ ಕಾಲದಲ್ಲಿ ತಿನ್ನುವುದು. ಹೌದಾ? ನಿನ್ನಂತವರೇ ಮಡಿಯುವುದಕ್ಕೆ ನನಗೆ ಗೊತ್ತುಂಟು. ಹೌದಾ? ಯಾವ ಜಾಗ ನೋಡಿ ಹೌದಾ? ಜಾಗ ನೋಡ್ತೇನೆ, ನೀನು ನೋಡ್ತೇನೆ, ಸ್ವಂತಕ್ಕೆ ತುಳಿತೇನೆ.
ಇದು ನಿನಗೆ ಕಾಣಿಕೆಯಾಗಿ ತಂದಿದ್ದೇನೆ. ನೋಡು ಪ್ರಭು. ನಿನಗೇನಾಗಬೇಕಾದದನ್ನು ಮಾಡಿ ಪೂರೈಸುತ್ತೇನೆ. ಪಾಂಡವರ ತಲೆಯನ್ನು ಕಡಿಯುತ್ತೇನೆಂದು ಹೋದಂತಹ ನೀವು ಇಂತಹ ಕೃತ್ಯವನ್ನು ಎಸಗಿ ಬಿಟ್ಟಿರಲ್ಲ. ಏನು ಮಾಡಿದ್ದೇನೆ? ಅಳಿಯಬೇಕಾದವರು ಉಳಿದಿದ್ದಾರೆ, ಉಳಿಯಬೇಕಾದವರು ಅಳಿದಿದ್ದಾರೆ. ಕೌರವರ ಈ ಕೊನೆಯ ಕಾಲಕ್ಕೆ ಇಂತಹ ಸ್ಥಿತಿಯನ್ನು ಕಾಣುವ ದೌರ್ಭಾಗ್ಯವನ್ನು ಒದಗಿಸಿಕೊಟ್ಟಿರಲ್ಲ. ಯಾಕೆ ಪ್ರಭು? ಇದು ಪಾಂಡವರ ತಲೆ ಅಲ್ಲ. ಹೌದು, ಪಾಂಡವರ ತಲೆಗಳು. ಶಿವನೇ, ನೆನವು ತಂದನ ಕುಂತಿ
ಪೀಠ ಕುರುಜನ ಬಗೆಲ್ಲ ಬಲಗಳಿದ್ದ ದೈವ ಬಲವಿಲ್ಲವಲ ದೈವ ಬಲವಿಲ್ಲವಲ್ಲ ಯೋಚಿಸಬೇಕಾದಂತಹ ಪ್ರಮೇಯ ಬಂದುವುದಾಗಿತ್ತಲ್ಲ, ಎಂತಹ ಅಚಾತುರ್ಯ ನನ್ನ ಕೈಯಿಂದಾಗಿ ಹೋಯಿತು. ವಿರೋಧಿಗಳಾದಂತಹ ಪಾಂಡವರ ಶಿರವನ್ನು ಕಡಿಬೇಕು ಎನ್ನುವ ಹಾಗೆ ಮುಂದುವರಿದು ಹೋದಂತಹ ನಾನು ಉಪ ಪಾಂಡವರ ಹತ್ಯೆ ನನ್ನ ಕೈಯಿಂದಾಗಿ ಹೋಯಿತಲ್ಲ. ಶಶಿ ವಂಶ ಉಳಿಯಬೇಕು ಬೆಳೆಯಬೇಕು ಎನ್ನುವ ಹಾಗೆ ಬಯಸ್ತಾ ಇದ್ದವರವರು ಇಲ್ಲಿ ಇಂತಹ ಒಂದು ಕಾರ್ಯ ನಾನು ಮಾಡಬೇಕು ಎನ್ನುವ ಹಾಗೆ ಯೋಚಿಸಿ ಮುಂದುವರಿದವನಲ್ಲ. ಆದರೆ ಕೌರವೇಶ್ವರ ಎಚ್ಚರಿಸಿದ ಪರಿಣಾಮದಿಂದಲಾಗಿ ನನಗರ್ಥವಾಯಿತು ಉಪಪಾಂಡವರ ಹತ್ಯೆಯಾಗಿ ಹೋಯಿತು ಎನ್ನುವ ಹಾಗೆ. ಹಾಗಿದ್ರೆ ಹೀಗೆ ಯಾಕೆ ಆಯಿತು? ಪಾಂಡವರು ಉಳಿದಿದ್ದಾರೆ, ಅವರು ಉಳಿಯುವುದಕ್ಕೆ ಕಾರಣ ಯಾರು? ಮಮ ಪ್ರಾಣಾಹಿ ಪಾಂಡವ. ತನ್ನದಾದಂತಹ ಅತ್ತೆಗೆ ಮಾತನ್ನು ಕೊಟ್ಟವ ಶ್ರೀಕೃಷ್ಣ ಪರಮಾತ್ಮ. ನನ್ನ ಪಂಚ ಪ್ರಾಣಗಳ ಹಾಗೆ ಪಾಂಡವರನ್ನು ರಕ್ಷಿಸ್ತೇನೆ ಎನ್ನುವ ಹಾಗೆ ಆ ಕೃಷ್ಣಾನುಗ್ರಹದಿಂದಲಾಗಿ ಇಂದು ಪಾಂಡವರು ಬದುಕಿ ಉಳಿದಿದ್ದಾರೆ. ನನ್ನ ಕೌರವೇಶ್ವರನ ಬಗ್ಗೆ ನಾನು ಯೋಚನೆ ಮಾಡುವುದು, ಎಂತಹ ಸೌಭಾಗ್ಯಗಳು ಬದುಕಿ ಬಂದರೂ ಕೂಡ ಕೈ ಚೆಲ್ಲಿ ಕುಳಿತಲ್ಲ. ರಣಕ್ಷೇತ್ರದಲ್ಲಿ ಸಹಾಯಕ್ಕಾಗಿ ಕೃಷ್ಣ ಪರಮಾತ್ಮನನ್ನು ಆಯ್ಕೆ ಮಾಡಿಕೊಳ್ತಾ ಇದ್ರೆ ಇಂತಹ ಒಂದು ಸ್ಥಿತಿ ಬರುವುದಕ್ಕೆ ಸಾಧ್ಯತೆ ಇತ್ತೇ. ಅವ ಬಯಸಿದ್ದು ಯಾರನ್ನು? ಯದುಸೇನೆಯನ್ನು ಹಾಗೂ ಬಲಭದ್ರ ಸ್ವಾಮಿಯನ್ನು. ನನ್ನ ಒಡೆಯನಿಗೆ ಜನಬಲವಿತ್ತು, ಧನಬಲವಿತ್ತು, ಎಲ್ಲಾ ಬಲಗಳಿದ್ದರೂ ಕೂಡ ದೈವ ಬಲ ವಿಹೀನನಾಗಿ ಹೋಯಿತ. ಆವ ಬಲವಿದ್ದರೆ ದೈವ ಬಲವಿಲ್ಲದರೆ ಏನನ್ನಾದರೂ ಸಾಧಿಸುವುದಕ್ಕೆ ಸಾಧ್ಯವಿದೆಯೇ? ಉಪ ಪಾಂಡವರ ಶಿರವನ್ನು ನೋಡುತ್ತಾ ಇಹಲೋಕದ ಯಾತ್ರೆಯನ್ನೇ ಮುಗಿಸಿಬಿಟ್ಟ. ಆದ್ರೆ ಕೌರವರಿಗೆ ಸಮಾಧಾನ ಆಗಬೇಕು ಅಂತ ಆದ್ರೆ ನನ್ನ ಉದ್ದೇಶವು ಈಡೇರಲೇಬೇಕು. ಪಾಂಡವರನ್ನು ಕೊಡುವುದಕ್ಕೆ ಸಾಧ್ಯವಾಗದೇ ಇದ್ರೆ ಏನಂತೆ? ಇನ್ನು ಉಳಿದಿರುವುದು ಯಾವುದು? ಮಂತ್ರಿಸಿ ಉತ್ತರ ಗರ್ಭಕ್ಕೆ ಚಿತ್ತಜಪಿತ ಸುದರ್ಶನ ಕಳುಗೆ ಅದೃಶ್ಯದಿಂದ ರಕ್ಷಿಸೆ. ಏನಾಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಗುರುಪುತ್ರ ಅಂತಹ ಅಶ್ವತ್ಥಾಮಾಚಾರ್ಯರು ಈ ರೀತಿ ಮಾಡ್ತಾರೆ ಎಂಬುದಾಗಿ ಯೋಚಿಸಿದವನಲ್ಲ. ಅಲ್ಲ ಅಂತ ಆದ್ರೆ ತನ್ನ ತಂದೆಯನ್ನು ಕೊಂದಂತಹ ಸೇಡಿಗಾಗಿ ಉಪಪಾಂಡವರ ತಲೆಯನ್ನು ಕತ್ತರಿಸಿದ್ದು ಮಾತ್ರವಲ್ಲ, ಉತ್ತರೆಯ ಗರ್ಭವನ್ನು ಛೇದಿಸುವುದಕ್ಕಾಗಿ ಅಸ್ತ್ರವೊಂದನ್ನು ಕಳುಹಿಸಿಕೊಟ್ಟಿದ್ದಾರಲ್ಲ. ಎಲೆ ಸುದರ್ಶನವೇ, ತೆರಳು, ಉತ್ತರೆಯ ಗರ್ಭಕ್ಕೆ ಅಡ್ಡಲಾಗಿ ನಿಂತು ಬರುತ್ತಿರುವಂತಹ ಅಸ್ತ್ರವನ್ನು ತಡೆದು ಗರ್ಭದ ರಕ್ಷಣೆಯನ್ನು ಮಾಡು. ನೋಡುತ್ತಾ ಇದ್ದೇನೆ. ಸೀಳ ಬರುವೆ ತಲೆಯ ಮೇಲೆ ಬಿದ್ದಂತಹ ಭಾಸವಾಗುತ್ತಾ ಉಂಟು.
ನಾನಿರುವಲ್ಲಿ ಕೇಳಿಸಿತು. ನಿನ್ನ ಗಂಡನಾದಂತ ಭೀಮಸೇನು ಈ ಹೊತ್ತಿಗೆ ಬಂದಿದ್ದವರು ಯಾಕೆ ಈ ರೀತಿ ಏನಾಯ್ತು ಎಂಬುದಾಗಿ ಯಾವ ರೀತಿ ಹೇಳುದು ಸ್ವಾಮಿ? ಹೇಳುವ ಹಾಗೆ ಹೇಳು. ಸಾಕು ಸ್ವಾಮಿ, ಸಾಕು. ಯಾವುದು ಸಾಕು? ರಾಜ್ಯ ಸಾಕು, ಈ ರಾಜಕೀಯ ಸಾಕು. ಯಾವ ನೆಮ್ಮದಿಗೆ ಸ್ವಾಮಿ? ಯಾಕೆ? ಇನ್ನು ಮುಂದೆ ಶಶಿವಂಶದ ಕುಡಿಗಳು ಇನ್ನಿಲ್ಲ ಸ್ವಾಮಿ, ಇನ್ನಿಲ್ಲ. ನಮ್ಮ ಶಿಶುಗಳಿಗೆ ಈ ರೀತಿಯಾದಂತ ಅವಸ್ಥೆಯನ್ನು ಯಾರು ತಂದು ಒದಗಿಸಿದ್ದಾರೋ ಅಂತವರ ತಲೆಯನ್ನು ಒಡೆದು ಭೀಮಸೇನನ್ನು ನಾನು ಬರ್ತೇನೆ. ಬಾಬು ಕೃಷ್ಣ ಏನು ಮಾಡುತ್ತಾ ಇದ್ದೀರಿ? ತಲೆ ಹೊಡೆಯುವುದಕ್ಕೆ ಹೋಗ್ತೀಯ ಹೌದು, ಆದ್ರೆ ಅವರು ಬ್ರಾಹ್ಮಣರಿದ್ದಾರೆ. ಅವರ ತಲೆಯನ್ನು ಕತ್ತರಿಸಿದಿ ಅಂತಾದ್ರೆ ಬ್ರಹ್ಮಹತ್ಯ ದೋಷಕ್ಕೆ ನೀನು ಒಳಗಾಗುತ್ತಿ. ಬ್ರಹ್ಮಹತ್ಯ ದೋಷ ಬಂದರೆ ಚಿಂತೆ ಇಲ್ಲ, ಅವರ ತಲೆ ಹೊಡೆಯುವುದು ನನ್ನ ಮಾತನ್ನು ಕೇಳ್ತೀಯಾ ಇಲ್ಲವಾ? ಹಾ, ಮಾತು ಒಳ್ಳೆಯದು ಕೇಳ್ತೇನೆ. ಆತ ಮಾಡಿದಂತಹ ಶಿಕ್ಷೆಗೆ, ಆತ ಮಾಡಿದಂತಹ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದಕ್ಕಾಗಿ ಆತನ ತಲೆಯಲ್ಲಿರುವಂತಹ ಶಿಖರ ರಕ್ತವನ್ನು ಕತ್ತರಿಸು.
ಹಾ. ನನ್ನ ಬದುಕಿಗೆ ಆಧಾರವಾಗಿರುವಂತಹ ಶಿಖಾರತ್ನವನ್ನು ಭೀಮ ಕತ್ತರಿಸಿ ಬಿಟ್ಟನಲ್ಲ. ಹೌದು. ಉರಿ ಸಹಿಸುವುದಕ್ಕೆ ಸಾಧ್ಯವಿಲ್ಲ. ನಾನು ಮಾಡಿದ್ದು ಅಪರಾಧವಾಯಿತು ಎನ್ನುವ ಕಾರಣಕ್ಕಾಗಿ ಹಾ. ಈ ರೀತಿಯ ಶಿಕ್ಷೆಯನ್ನು ವಿಧಿಸುವುದಕ್ಕೆ ಮುಂದಾದೆಯ ಕೃಷ್ಣ. ನಿಜ. ತಪ್ಪು ಮಾಡಿದ್ದೇನೆ ಎನ್ನುವಂತಹ ಆ ಅಪರಾಧಿ ಪ್ರಜ್ಞೆ ಈಗ ನನಗೆ ಮೂಡುತ್ತಾ ಇದೆ. ಹಾ. ಯಾವುದನ್ನು ನಾನು ಮಾಡಬಾರದಿತ್ತು ಅಂತಹ ಕೃತ್ಯವನ್ನು ಮಾಡಿದೆ ನಾನು. ಹಾ. ಆದರೆ ಯಾಕೆ ಮಾಡಿದೆ ಎನ್ನುವುದನ್ನು ನಾನು ಪ್ರಸ್ತುತಪಡಿಸ್ತೇನೆ ಪ್ರಭು. ಯಾಕೆ? ಪರಿಸರ ಪರಿಸ್ಥಿತಿ ಎಂಥವರನ್ನಾದ್ರೂ ಕೆಟ್ಟ ದಾರಿಗೆ ಕೊಂಡೊಯ್ಯುತ್ತಿದೆ ಎನ್ನುವುದಕ್ಕೆ ಹಾ. ನಮ್ಮ ಜೀವನ ಜ್ವಲಂತ ಸಾಕ್ಷಿಯಾಗಿ ಹೋಯಿತು. ಇಲ್ಲದೆ ಇದ್ರೆ ಹಾ. ಉಣ್ಣುವುದಕ್ಕೆ ಅನ್ನವಿಲ್ಲದೆ ಕುಡಿಯುವುದಕ್ಕೆ ಹಾಲಿಲ್ಲದೆ ಪರದಾಡುತ್ತಿರುವಂತಹ ಸಂದರ್ಭ ಗೌರವೇಶ್ವರ ನಮ್ಮನ್ನು ಹತ್ತಿರಕ್ಕೆ ಕರೆಸಿ ಹಾ. ಎಲ್ಲವನ್ನು ನೀಡಿ ನಮ್ಮನ್ನು ಸಂತೃಪ್ತಿಗೊಳಿಸಿದವ. ಉಪ್ಪನ್ನದ ಋಣವನ್ನು ತೀರಿಸುವುದಕ್ಕಾಗಿ ಹಾ. ನಾವು ಪ್ರಯತ್ನ ಪಡುವುದು ತಪ್ಪೇ ಪ್ರಭು. ಅವರ ಏಳಿಗೆಯನ್ನು ಬಯಸಿ ಹಾ. ನಾನು ಈ ರೀತಿಯ ಕೃತ್ಯವನ್ನು ಮಾಡಿದೆ ಮಾತ್ರವಲ್ಲ, ನನ್ನ ಅಪ್ಪರನ್ನು ಆ ಪಾಂಡವರು ಕೊಂದಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಹಾ. ಇದು ಈ ರೀತಿಯ ಕೃತ್ಯವನ್ನು ಎಸಗುವುದಕ್ಕೆ ನಾನು ಮುಂದಾದೆ. ಅಪರಾಧವಾಯಿತು. ಹಾ. ಮಾಡಿದ್ದನ್ನೋ ಮಹಾರಾಯ. ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಲೇಬೇಕು. ಖಂಡಿತ. ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ಹೌದು. ಈಗ ಈ ಸ್ಥಿತಿಗೆ ಕಾರಣನಾಗಿಕೊಂಡೆ ನಾನು. ಪ್ರಭು ಗುರಿ ಶಮನಗೊಳಿಸುವುದಕ್ಕೆ ಹಾ. ದಾರಿ ಏನಾದಿದ್ದರೆ ಸೂಚಿಸುತ್ತದೆ. ಆಚಾರ್ಯರೇ, ಬದಲಿ ಸೇರದ ಭಾರತ ಶ್ರವಣ ವಿರಚಿಸೆಂದರು ಅಶ್ವತ್ಥಾಮಾಚಾರ್ಯರೇ, ಗೆಳೆಯನ ಒಪ್ಪಂದದ ಋಣವನ್ನು ತೀರಿಸುವುದಕ್ಕಾಗಿ ಈ ರೀತಿ ಮಾಡಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದೀನಿ. ಹೌದು. ಖಂಡಿತ ಒಪ್ಪಿಕೊಳ್ಳುತ್ತೇನೆ. ಆದ್ರೆ ಉಪಪಾದವರ ತಲೆಯನ್ನು ಕತ್ತರಿಸಿ ಅಧರ್ಮವನ್ನೇ ಮಾಡಿದ್ದೀರಿ. ಅದಕ್ಕೆ ತಕ್ಕುದಾದಂತಹ ಶಿಕ್ಷೆಯನ್ನು ನಾನು ಕೊಡಿಸಿದವನಿದ್ದೇನೆ. ಈ ಸಂದರ್ಭ ಉರಿಶವನಕ್ಕೆ ದಾರಿ ನಾನೇ ಹೇಳ್ತೇನೆ. ಹೇಗೆ? ಬದರಿಕಾಶ್ರಮಕ್ಕೆ ತೆರಳಿ ಭಾರತಾಶ್ರಮವನ್ನು ಮಾಡಿ ನಿಮಗೆ ಒಳಿತಾಗುವುದು. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಕುಮಾರಾಯ ಗೋವಿಂದಾಯ ನಮೋ ನಮಃ. ಭೀಮಸೇನ, ಆಚಾರ್ಯರು ಹೇಳಿದಂತಹ ಮಾತು, ಒಡೆಯನ ಒಪ್ಪಂದದ ಋಣವನ್ನು ತೀರಿಸುವುದಕ್ಕಾಗಿ ನಾನು ಈ ರೀತಿ ಮಾಡಿದ್ದೇನೆ, ಇದುವೇ ಸರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಒಂದನ್ನು ಅವರು ಅರ್ಥವಿಸಿಕೊಳ್ಳಬೇಕು. ಜಗವೇ ಒಂದು ನಾಟಕ ರಂಗ. ನೀವೆಲ್ಲರೂ ಪಾತ್ರಧಾರಿಗಳು, ಅದರ ಸೂತ್ರಧಾರಿ ಎಂಬಲ್ಲಿಗೆ ಈ ಪುಣ್ಯಪ್ರದವಾದಂತಹ ಕಥಾನಕವನ್ನು ಯಾರು ಆಡ್ತಾರೋ, ಆಡಿಸ್ತಾರೋ, ನೋಡ್ತಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಮಂಜುನಾಥ ಸ್ವಾಮಿ, ಮಹಾಗಣಪತಿ ದೇವರು, ಧರ್ಮ ದೇವತೆಗಳು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಪುಣ್ಯ ಕಥಾನಕಕ್ಕೆ ಮಂಗಳಗೀತೆಯನ್ನು ಹಾಡುವುದಕ್ಕೆ ಭಾಗವತರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ